ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಆಫೀಸ್ನಲ್ಲಿ ರಾಘು ಅಲ್ಲಿ ತಾತ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನೋ ಅಂತ ಯೋಚನೆ ಮಾಡ್ತಿರುವಾಗ ರಾಯ್ ಬಂದು, ಯಾಕೆ ರಾಘು ಸರ್ ಕಾರನ್ನು ಬೇರೆ ಕಡೆ ರಸ್ತೆಗೆ ತೊಗೊಂಡು ಹೋಗಿದ್ರಿ ಅಂತ ಕೇಳ್ತಾನೆ. ಆಗ ರಾಘು, ತಾತ ಲೈವ್ ಲೊಕೇಶನ್ ಕಳಿಸಿದ್ರು, ಅದಕ್ಕೆ ಅವರು ಹೇಳಿದ ರಸ್ತೆಯಲ್ಲಿ ಹೋಗುತ್ತಿದೆ, ಆದರೆ ಮೇಡಮ್ ಆ ಕಡೆ ಹೋಗಲು ಬಿಡಲಿಲ್ಲ. ತಾತ ಯಾವ ತೊಂದರೆಯಲ್ಲಿದ್ದಾರೋ ಏನೋ, ಈಗ ನಾನು ಅಲ್ಲಿಗೆ ಹೋಗುತ್ತೇನೆ, ನೀನು ಮೇಡಮ್ ಕೇಳಿದರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗುವಷ್ಟರಲ್ಲಿ ಅಲ್ಲಿಗೆ ಝಾನ್ಸಿ ಟೀ ಕುಡಿಯುತ್ತಾ ಅಲ್ಲಿಗೆ ಬಂದಿದ್ದರಿಂದ ರಾಘು ಅಡ್ಡ ಬಂದು ಅವಳ ಕೈಯಲ್ಲಿದ್ದ ಟೀ ಕಪ್ ಕೆಳಗೆ ಬಿದ್ದು ಟೀ ಚೆಲ್ಲುತ್ತದೆ. ಆಗ ಝಾನ್ಸಿ, ಏನೋ ನಿನ್ನ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ರಾಘು, ಸಾರಿ ಮೇಡಮ್, ಇದು ನನ್ನದೇ ತಪ್ಪು ಅಂತ ಹೇಳ್ತಾನೆ. ಆಗ ಝಾನ್ಸಿ, ಬರೀ ಸಾರಿ ಕೇಳಿದ್ರೆ ಸಾಲದು, ನನಗೆ ಮತ್ತೊಂದು ಕಪ್ ಟೀ ಮಾಡಿ ತಂದು ಕೊಟ್ಟು ಇದನ್ನೆಲ್ಲ ನೀನೇ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಆಗ ರಾಯ್, ತಾತನ ವಿಷಯ ಮೇಡಮ್ಗೆ ಹೇಳಿಬಿಡಿ ಅಂತ ರಾಘುಗೆ ಹೇಳ್ತಾನೆ. ಆಗ ರಾಘು, ತಾತನ ತಮ್ಮ ಮೊಮ್ಮಗಳಿಗೆ ಲೊಕೇಶನ್ ಕಳಿಸ್ದೆ ನನಗೆ ಕಳಿಸಿದ್ದಾರೆ, ಅಂದರೆ ಅವರು ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ರು ಅನಿಸುತ್ತೆ, ಅದಕ್ಕೆ ಝಾನ್ಸಿ ಮೇಡಮ್ಗೆ ಹೇಳುವುದು ಬೇಡ ರಾಯ್ ಅಂತ ಹೇಳಿ, ಇರಿ ಮೇಡಮ್ ನಾನು ಬೇರೆ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಝಾನ್ಸಿಗೆ ಬೇರೆ ಟೀ ತಂದು ಕೊಟ್ಟು ಅಲ್ಲಿ ಟೀ ಚೆಲ್ಲಿದ್ದನ್ನು ಸ್ವಚ್ಛ ಮಾಡ್ತಾನೆ. ಇತ್ತ ತುಳಸಿ ತನ್ನ ಕಾರನ್ನು ಸುಮಿತ್ರನನ್ನು ಕೂಡಿ ಹಾಕಿದ ಸ್ಥಳಕ್ಕೆ ತಂದು ಕಾರಿನಿಂದ ಇಳಿದು ಎಲ್ಲರೂ ಮನೆಯೊಳಗೆ ಹೋಗಿದ್ದನ್ನು ನೋಡಿ ತಾತ ಸಹ ಕಾರ್ನ ಡಿಕ್ಕಿಯನ್ನು ಇಳಿದು ಆ ಜಾಗ ನೋಡಿ, ಎಲ್ಲೋ ತುಳಸಿ, ನಾನು ನಿನಗೆ ಕೊಟ್ಟ ಜಾಗೆಯಲ್ಲಿಯೇ ನನ್ನ ಸೊಸೆಯನ್ನು ಕೂಡಿ ಹಾಕಿಕೊಂಡಿದ್ದೀಯಾ, ಇಂಥ ದುಷ್ಟ ಮಗಳನ್ನು ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿಸಿದೆ ದೇವರೇ ಅಂತ, ಇವತ್ತು ಇವಳ ಪ್ರಾಣ ಆದರೂ ಹೋಗಲಿ, ನನ್ನ ಪ್ರಾಣ ಆದರೂ ಹೋಗಲಿ, ಏನಾದರೂ ಮಾಡಿ ನನ್ನ ಸೊಸೆಯನ್ನು ನಾನು ಕಾಪಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಬಾಗಿಲು ತೆಗೆದು ಒಳಗೆ ಬರ್ತಾನೆ. ಅವರು ಬಂದಿದ್ದನ್ನು ನೋಡಿ ಅಲ್ಲಿದ್ದವನು, ಯಾರು ನೀನು ಅಂತ ಕೇಳ್ತಾನೆ. ಆಗ ಅವರು, ಅಲ್ಲಿ ನಿಂತಿದ್ದಾಳಲ್ಲ ತುಳಸಿ, ಅವಳ ತಂದೆ ನಾನು ಮತ್ತು ಆ ಜಾಗ ಮಾಲೀಕ ನಾನು ಅಂತ ಹೇಳಿ ತುಳಸಿಗೆ ನಿನ್ನ ಪಾಪದ ಕೊಡ ತುಂಬಿತು, ಎಲ್ಲಿ ನನ್ನ ಸೊಸೆ ಸುಮಿತ್ರಾ ಅಂತ ಹೇಳಿ ಗನ್ ತುಳಸಿ ಕಡೆಗೆ ಹಿಡಿತಾನೆ. ಇತ್ತ ರಾಘು ಆಫೀಸ್ನಲ್ಲಿದ್ದ ಕೆಲಸವನ್ನು ಮುಗಿಸಿ ಗಡಿಬಿಡಿಯಿಂದ ತಾತ ಹೇಳಿದ ಜಾಗಕ್ಕೆ ಹೊರಡ್ತಾನೆ ಮತ್ತು ತರುಣ್ಗೆ ಫೋನ್ ಮಾಡಿ, ಎಲ್ಲಿದೆಯಾ, ನಾನು ಅಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳ್ತಾನೆ. ಇತ್ತ ತಾತ ಅಲ್ಲಿ ಸುಮಿತ್ರಾ ಇಲ್ಲದಿರುವುದನ್ನು ನೋಡಿ ತುಳಸಿಗೆ, ಎಲ್ಲಿ ಬಚ್ಚಿಟ್ಟಿದ್ಯಾ ನನ್ನ ಸೊಸೆಯನ್ನು ಹೇಳು ಅಂತ ಕೇಳ್ತಾನೆ. ಆಗ ತುಳಸಿ, ನನ್ನ ತಂದೆಗೆ ನಾನು ನಿನಗೆ ಮೊದಲೇ ಹೇಳಿದ್ನಲ್ವ ಅಪ್ಪ, ನೀನೇನಾದರೂ ಇನ್ನೊಮ್ಮೆ ನನ್ನ ಬೆನ್ನು ಹತ್ತಿ ಬಂದೆ ಅಂದರೆ ನಿನ್ನ ಸೊಸೆಯನ್ನು ನಾನು ಸ್ಮಶಾನಕ್ಕೆ ಕಳಿಸುತ್ತೇನೆ ಅಂತ, ನಾನು ಏನು ಹೇಳುತ್ತೇನೋ ಅದನ್ನೇ ಮಾಡ್ತೀನಿ, ನಾನು ನಿನಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೇಳದೆ ನೀನು ಮನೆಯಲ್ಲಿ ಆರಾಮಾಗಿ ಇರುವುದನ್ನು ಬಿಟ್ಟು ಮತ್ತೆ ನನ್ನ ಬೆನ್ನ ಹಿಂದೆ ಕಾರು ಡಿಕ್ಕಿಯಲ್ಲಿ ಕುಳಿತು ಬಂದು CID ಕೆಲಸ ಮಾಡಿದ್ಯಾ, ಅದಕ್ಕೆ ನಾನು ನಿನ್ನ ಸೊಸೆಯನ್ನು ಬೇರೆ ಕಡೆ ಸೇಫಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ ಅವಳ ತಂದೆ, ಇನ್ನೂ ನನಗೆ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ, ನನ್ನ ಸೊಸೆಯನ್ನು ಎಲ್ಲಿಟ್ಟಿದ್ಯಾ ಹೇಳು ತುಳಸಿ, ನಿನಗೆ ಕೈ ಮುಗಿತೀನಿ ಅಂತ ಕೇಳ್ತಾರೆ. ಆಗ ತುಳಸಿ, ನೀನು ಏನು ಮಾಡಿದರೂ ನಿನ್ನ ಸೊಸೆ ವಾಪಸ್ ಬರ್ತಾಳೆ ಅಂತ ನಿನಗೆ ಹೇಳಿದ್ದೀನಿ ತಾನೇ, ನೀನು ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ನಿನ್ನ ಸೊಸೆಯನ್ನು ನಾನು ಬಿಡ್ತೀನಿ, ಇನ್ನು ನಾನು ಹೇಳಿದ್ರಂತೆ 9 ದಿನಗಳು ಮಾತ್ರ ಬಾಕಿ ಇದೆ, ಅಷ್ಟರಲ್ಲಿ ನೀನು ಝಾನ್ಸಿಯನ್ನು ಮದುವೆಗೆ ಒಪ್ಪಿಸು, ಇಲ್ಲದಿದ್ದರೆ ನಿನ್ನ ಸೊಸೆ ನಿನಗೆ ಸಿಗುವುದಿಲ್ಲ, ಈಗ ನೀನು ಸೀದಾ ಬಂದ ದಾರಿಗೆ ಸುಂಕವಿಲ್ಲದಂತೆ ಮನೆಗೆ ಹೋಗು ಅಂತ ಹೇಳ್ತಾಳೆ. ಆಗ ತಾತ ಅಲ್ಲಿಂದ ಹೊರಡ್ತಾರೆ. ತಾತ ಹೋದ ನಂತರ ತುಳಸಿ ಕೆಲಸದೊಳಗೆ, ಸುಮಿತ್ರಾ ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡ್ಲು, ಇದು ನನ್ನ ತಂದೆಗೆ ಗೊತ್ತಾದರೆ ಅವರು ನನಗೆ ಹೆದರುವುದಿಲ್ಲ ಅಂತ ಅವಳಿಗೆ ಬೈತಾಳೆ. ಆಗ ನಾನು ಅವಳಿಗೆ ಮತ್ತಷ್ಟು ಟಾರ್ಚರ್ ಕೊಡುವ ಸಲುವಾಗಿ ನಾನು ಒಳಗೆ ಹೋಗಿ ಬಿಸಿನೀರು ತರುವಷ್ಟರಲ್ಲಿ ಅವಳು ನನಗೆ ಕುರ್ಚಿಯಿಂದ ಹೊಡೆದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಇತ್ತ ತರುಣ್ ಮತ್ತು ರಾಘು ಇಬ್ಬರು ತಾತನನ್ನು ಹುಡುಕ್ತಾರೆ, ಆದರೆ ಅವರು ಎಲ್ಲೂ ಸಿಗದಿದ್ದಾಗ ಅವರು ಸುಸ್ತಾಗಿ ತಾತ ಏನಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ರಾ ಅಂತ ಮಾತಾಡ್ತಿರುವಾಗ ತಾತ ಅದೇ ರಸ್ತೆಯಿಂದ ನಡೆದುಕೊಂಡು ಒಬ್ಬರೇ ಬರುತ್ತಿರುವುದನ್ನು ಕಂಡು ಅವರು ಸಂತೋಷದಿಂದ ತಾತನ ಹತ್ತಿರ ಹೋಗಿ, ಯಾಕೆ ತಾತ, ಏನಾಯಿತು, ಎಲ್ಲಿ ಹೋಗಿದ್ರಿ, ನೀವು ಆರಾಮಾಗಿದ್ರಿ ತಾನೇ, ಏನಾದರೂ ಸಮಸ್ಯೆ ಆಗಿದೆಯಾ, ನಮ್ಮ ಮುಂದೆ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ತಾತ, ನಿಮ್ಮ ಪ್ರಶ್ನೆಗೆ ನನ್ನ ಹತ್ತಿರ ಏನೂ ಉತ್ತರ ಇಲ್ಲ ಅಂತ ಹೇಳ್ತಾರೆ. ಆಗ ರಾಘು, ಈಗ ಏನು ಕೇಳುವುದು ಬೇಡ, ಮೊದಲು ಮನೆಗೆ ಹೋಗೋಣ ಬನ್ನಿ ತಾತ ಅಂತ ಹೇಳಿ ತನ್ನ ಬೈಕ್ ಮೇಲೆ ಕೂಡಿಸ್ಕೊಂಡು ಮನೆ ಕಡೆಗೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.